ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಲ್ಲರು. ಎಲ್ಲ ಹೇಗಿದ್ದೀರಿ? ಬಾಲಿವುಡ್ನ ಕೆಲವು ಡೈರೆಕ್ಟರ್ಗಳಿಗೆ ಲಾಜಿಕ್ ಅಂದರೆ ಬಹುಶಃ ಅಲರ್ಜಿ ಅಂತ ಅನಿಸುತ್ತೆ. ಯಾಕಂತಂದರೆ ಒಮ್ಮೆ ಸುಳ್ಳು ಹೇಳಿ ಸಿಕ್ಕಿಬಿದ್ರೂ ಸಹ ಮತ್ತೆ ಅದೇ ಸುಳ್ಳನ್ನು ಇನ್ನಷ್ಟು ಡ್ರಾಮಾ ಮಿಕ್ಸ್ ಮಾಡಿ ಮತ್ತೆ ಮಾರ್ಕೆಟ್ಗೆ ತರೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. 2023ರಲ್ಲಿ ದಿ ಕೇರಳ ಸ್ಟೋರಿ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದವರು ರಿಲೀಸ್ಗೂ ಮುಂಚೆ ಏನಪ್ಪಾ ಅಂತಿದ್ರು ಅಂದ್ರೆ, ಕೇರಳದ 32,000 ಹಿಂದೂ ಹುಡುಗಿಯರನ್ನ ಮತಾಂತರ ಮಾಡಿ ಐಸಿಸ್ಗೆ ಸೇರಿಸಲಾಗಿದೆ ಅಂತ ಬೊಬ್ಬೆಯನ್ನ ಹೊಡೆದ್ರು. ಆಮೇಲೆ ಏನಾಯ್ತು, ಮ್ಯಾಟರ್ ಸುಪ್ರೀಂ ಕೋರ್ಟ್ ತನಕ ಹೋಯ್ತು. ಸುಪ್ರೀಂ ಕೋರ್ಟಲ್ಲಿ ಸರಿಯಾಗಿ ಬೆವರಿಳಿಸ್ಕೊಂಡ ಮೇಲೆ, ಸಾರಿ ಬಾಸ್, 32,000 ಅಲ್ಲ, ಕೇವಲ 3 ಜನ ಹುಡುಗಿಯರ ಕತೆ ಇದು ಅಂತೇಳಿ ಡಿಸ್ಕ್ಲೈಮರ್ ಅನ್ನ ಹಾಕಿದ್ರು. ಸ್ನೇಹಿತರೆ, 32,000 ಎಲ್ಲಿ, 3 ಜನ ಎಲ್ಲಿ? ಇವರ ಲೆಕ್ಕಾಚಾರವನ್ನು ನೋಡಿದರೆ ನಮ್ಮ ಏರಿಯಾ ಕಿರಾಣಿ ಅಂಗಡಿಯವನೇ ಬೆಟರ್ ಅಂತ ಅನ್ಸುತ್ತೆ. ಈಗ ಇದೇ ಟೀಮ್ ಏನಿದೆ, ಫೆಬ್ರವರಿ 27, 2026ಕ್ಕೆ ದಿ ಕೇರಳ ಸ್ಟೋರಿ 2 ಗೋಸ್ ಬಿಯಾಂಡ್ ಅಂತ ಪಾರ್ಟ್ 2 ಅನ್ನ ತರ್ತಾ ಇದ್ದಾರೆ. ಬಟ್ ಟ್ರೈಲರ್ ನೋಡಿದ್ರೆ ಇವರು ಗೋಸ್ ಬಿಯಾಂಡ್ ಲಾಜಿಕ್ ಅಂದಿದ್ರೆ ಕರೆಕ್ಟ್ ಆಗಿರ್ತಿತ್ತು ಅನ್ಸುತ್ತೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸಿನಿಮಾದ ಹಿಂದಿರುವಂತಹ ಪ್ರೋಪಗಂಡ ಮತ್ತು ಜಿಯೋಗ್ರಫಿ ಮಿಸ್ಟೇಕ್ಗಳನ್ನು ಮತ್ತೆ ಮಲಯಾಳಿಗಳು ಈ ಒಂದು ಸಿನಿಮಾಗೆ ಕೊಟ್ಟಿರೋ ಅಲ್ಟಿಮೇಟ್ ರೋಸ್ಟ್ಗಳನ್ನು ಡಿಕೋಡ್ ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಈ ಒಂದು ಟ್ರೈಲರ್ ಸ್ಟಾರ್ಟ್ ಆಗೋದೇ ಒಂದು ಲೆವೆಲ್ನ ಫಿಯರ್ ಮಾಂಗರಿಂಗಿಂದ. ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಗಂಭೀರವಾದಂಥ ಒಂದು ವಾಯ್ಸ್ ಹೇಳುತ್ತೆ, ಇನ್ನು ಕೇವಲ 25 ವರ್ಷಗಳಲ್ಲಿ ಭಾರತ ಶರಿಯಾ ಕಾನೂನಿನ ಅಡಿ ಇಸ್ಲಾಮಿಕ್ ರಾಷ್ಟ್ರವಾಗಿ ಬದಲಾಗುತ್ತೆ ಅಂತ, ಇಸ್ಲಾಮಿಕ್ ಸ್ಟೇಟ್ ಆಗುತ್ತೆ ಅಂತ. ಅಲ್ಲಾಗೋದು ಏನಿದು? ಯಾವುದಾದ್ರೂ ಒಂದು ವಾಟ್ಸಪ್ ಯೂನಿವರ್ಸಿಟಿಯ ಫಾರ್ವರ್ಡ್ ಮೆಸೇಜನ್ನು ಓದಿ ಸ್ಕ್ರಿಪ್ಟನ್ನು ಏನಾದರೂ ನೀವು ಬರ್ಕೊಂಡಿದ್ರ? ಭಾರತ ಅನ್ನುವಂಥದ್ದು ನೂರಾರು ಭಾಷೆಗಳು, ಸಂಸ್ಕೃತಿ, ಜಾತಿ, ಧರ್ಮಗಳಿರುವಂತಹ ದೇಶ. ಇದೊಂದು ಬಹುತ್ವದ ನಾಡು ಅಂತ ಕರಿತೇವೆ. ನಾವಿನ್ನು ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ ಮಾಡಬೇಕಾ ದೋಸೆ ಮಾಡಬೇಕಾ ಅಂತ ಡಿಸೈಡ್ ಮಾಡೋಕ್ಕೆ, ಜಸ್ಟ್ ಒಂದು ತಿಂಡಿಯನ್ನು ಡಿಸೈಡ್ ಮಾಡೋದಕ್ಕೆ ಅರ್ಧ ಗಂಟೆ ತಗೊಳ್ತೀವಿ. ಅಂಥದ್ರಲ್ಲಿ ಇಡೀ ದೇಶ ಕೇವಲ 1/4 ಶತಮಾನದಲ್ಲಿ ಸಂಪೂರ್ಣವಾಗಿ ಬದಲಾಗಿಬಿಡುತ್ತಾ? ಇವರ ಈ ಒಂದು ಸ್ಕೇರ್ ಟ್ಯಾಕ್ಟಿಕ್ಸ್ ಹಿಂದೆ ಇರುವಂಥ ಅಸಲಿ ಉದ್ದೇಶ ಒಂದೇ, ಬಹುಸಂಖ್ಯಾತ ಯುವಜನರ ಒಂದು ತಲೆಯಲ್ಲಿ ಭಯವನ್ನು ಬಿತ್ತುವಂಥದ್ದು. ಆ ಭಯವನ್ನೇ ಬಂಡವಾಳ ಮಾಡಿಕೊಂಡು ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಲಾಭ ಮಾಡಿಕೊಳ್ಳುವಂಥದ್ದು. ಇನ್ನು ಈ ಸಿನಿಮಾದ ಜಿಯೋಗ್ರಫಿ ಜ್ಞಾನವನ್ನು ನೋಡಿದ್ರೆ, ಸಮಾಜ ವಿಜ್ಞಾನ ಮೇಷ್ಟ್ರುಗಳೇನಿದ್ದಾರೆ ಅವರು ರಾಜೀನಾಮೆ ಕೊಡುವಂಥದ್ದು ಗ್ಯಾರಂಟಿ. ಅವರ ಕೆಲಸವನ್ನು ಬಿಟ್ಟು ಮನೇಲಿ ಕುತ್ಕೊಬಿಡ್ತಾರೆ. ಸಿನಿಮಾದ ಟೈಟಲ್ ದಿ ಕೇರಳ ಸ್ಟೋರಿ 2. ಆದರೆ ಈ ಒಂದು ಟ್ರೈಲರಲ್ಲಿ ಇವರು ತೋರಿಸಿರುವಂಥದ್ದು ರಾಜಸ್ಥಾನದ ಒಂದು ಪೋಕ್ಸೋ ಕೇಸ್ ಮತ್ತು ಮಧ್ಯಪ್ರದೇಶದ ಇನ್ನೊಂದು ಲವ್ ಜಿಹಾದ್ ಕೇಸ್. ಹಲೋ ಮಿಸ್ಟರ್ ಡೈರೆಕ್ಟರ್ ಸರ್, ಕತೆ ನಡೀತಿರುವಂಥದ್ದು ನಾರ್ತ್ ಇಂಡಿಯಾದಲ್ಲಿ, ಆದರೆ ಟೈಟಲ್ನಲ್ಲಿ ಕೇರಳ ಅಂತ ಯಾಕಿದೆ? ನಿಮ್ಮ ಪ್ರಕಾರ ರಾಜಸ್ಥಾನ, ಮಧ್ಯಪ್ರದೇಶ, ಈ ಎಲ್ಲ ಏನು ಸ್ಟೇಟ್ಗಳೇನಿದ್ದಾವೆ ಎಲ್ಲವೂ ಕೇರಳದ ಜಿಲ್ಲೆಗಳೇನಾಗಿ ಉಳ್ಕೊಂಡಿದ್ದಾವ? ಜಿಲ್ಲೆಗಳೇನಾದರೂ ಆಗಿದ್ದಾವ? ಇದನ್ನು ಕೇಳಿನೇ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇರುವಂಥದ್ದು. ಭಯ ಇದು ನಾರ್ತ್ ಇಂಡಿಯನ್ ಸ್ಟೋರಿಯೋ ಅಥವಾ ಕೇರಳ ಸ್ಟೋರಿಯೋ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಕಣ್ಣೂರಿನ ದೇವ್ ನಂಬೂದಿರಿ ಅನ್ನುವಂಥವರು ಕೇರಳದ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಿದ್ದಾರೆ. ಬೇರೆ ಎಲ್ಲೋ ನಡೆದಂತಹ ಘಟನೆಗಳಿಗೆ ಕೇರಳ ಅಂತ ಹೆಸರನ್ನು ಇಟ್ಟು ಇಡೀ ರಾಜ್ಯಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗ್ತಿದೆ ಅಂಥೇಳಿ ಇವರು ಕೇಸನ್ನು ಮಾಡಿದ್ದಾರೆ. ಈ ಒಂದು ಅರ್ಜಿ ಸ್ವೀಕರಿಸಿದಂಥ ಏನು ಹೈಕೋರ್ಟ್ ಜಸ್ಟಿಸ್ ಬೆಚು ಕುರಿಯನ್ ಥಾಮಸ್ ಅವರು ಸೆನ್ಸಾರ್ ಬೋರ್ಡು ಮತ್ತು ಇಡೀ ಈ ಒಂದು ಚಿತ್ರತಂಡಕ್ಕೆ ಸರಿಯಾಗಿನ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈಗ ಈ ಒಂದು ಮೇನ್ ಅತ್ಯಂತ ಕಾಮಿಡಿ, ಈ ಒಂದು ಟ್ರೈಲರ್ನ ಅತ್ಯಂತ ಕಾಮಿಡಿ ಸೀನ್ಗೆ ಬರೋಣ. ಬಾಲಿವುಡ್ನವರು ಸೌತ್ ಇಂಡಿಯಾನ ಹೆಂಗೆ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಪಕ್ಕಾ ಉದಾಹರಣೆ ಆಗುತ್ತೆ. ಟ್ರೇಲರ್ನಲ್ಲಿ ಕೇರಳದ ಹಿಂದೂ ಹುಡುಗಿಯೊಬ್ಬಳನ್ನ ಕೂಡಾಕೊಂಡು ಬಲವಂತವಾಗಿ ಗೋಮಾಂಸವನ್ನು, ಏನು ಬೀಫನ್ನು ತಿನ್ನಿಸೋದಕ್ಕೆ ಹೋಗ್ತಾರೆ. ಆಗ ಆ ಒಂದು ಹುಡುಗಿ ಏನಿರುತ್ತೆ ತಟ್ಟೆಯನ್ನು ಒದ್ದು, ನಾನು ಹಸುವಿನಿಂದ ಸತ್ತರೂ ಸರಿ ಬೀಫ್ ಮಾತ್ರ ತಿನ್ನಲ್ಲ ಅಂತ ಒಂದು ರೀತಿ ನಾಟಕೀಯವಾಗಿ ಕೂಗಾಡ್ತಾಳೆ. ಸ್ನೇಹಿತರೆ, ಇದು ಕೇರಳ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಅಚ್ಚುಮೆಚ್ಚಿನಿಂದ ತಿನ್ನುವಂಥದ್ದೇ ಬೀಫ್ ರೋಸ್ಟ್ ಮತ್ತು ಕೇರಳ ಪರೋಟ. ರಸ್ತೆ ಬದಿಯಲ್ಲಿರುವಂಥ ಸಣ್ಣ ಪುಟ್ಟ ಅಂಗಡಿಗಳಿಂದ ಹಿಡಿದು 5 ಸ್ಟಾರ್ ಹೋಟೆಲ್ಗಳವರೆಗೂ ಇದೇ ಅಲ್ಲಿನ ಫೇಮಸ್ ಡಿಶ್ ಅಂತ ಹೇಳ್ಬೋದು. ಇದನ್ನು ನೋಡಿದಂತಹ ಮಲಯಾಳಿಗಳು ಸುಮ್ಮನೆ ಬಿಡ್ತಾರೆ. ಇವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟರ್ಗೆ ಅಕ್ಷರಶಃ ಕ್ಲಾಸನ್ನು ತಗೋತಾ ಇದ್ದಾರೆ.
ರೆಡ್ಡಿಟ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಮೀಮ್ಸ್ಗಳ ಸುರಿಮಳೆನೇ ಬೀಳ್ತಾ ಇದೆ ಇವ್ರ ಮೇಲೆ. ಒಬ್ಬ ನೆಟ್ಟಿಗ ಕಮೆಂಟ್ ಮಾಡ್ತಾನೆ, ಬ್ರೋ ದಯವಿಟ್ಟು ಯಾರಾದರೂ ಹೇಳಿ ಇದು ಯಾವ ಮಲ್ಟಿವರ್ಸ್ನಲ್ಲಿರೋ ಕೇರಳ, ನಾವು ಇರೋ ಕೇರಳದಲ್ಲಂತೂ ಇಂಥದ್ದೇನೂ ಆಗಿಲ್ಲ ಅಂತ. ಇನ್ನೊಬ್ಬ ವ್ಯಕ್ತಿ ಮಾತಾಡ್ತಾನೆ, ಪಾಪ ಆ ಹುಡುಗಿ ಯಾಕಷ್ಟು ಜೋರಾಗಿ ಅಳ್ತಿದೆ ಗೊತ್ತಾ, ಅವಳಿಗೆ ಬೀಫ್ ಬರೀ ಬೀಫನ್ನು ಕೊಟ್ಟಿದ್ದಾರೆ, ಜೊತೆಗೆ ತಿನ್ನೋದಕ್ಕೆ ಪರೋಟ ಕೊಟ್ಟಿಲ್ಲ, ಪರೋಟ ಇಲ್ಲದೆ ಬೀಫ್ ಕೊಟ್ಟರೆ ಯಾರಿಗೆ ತಾನೇ ಅವಳು ಬರಲ್ಲ ಹೇಳಿ ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿ ರೋಸ್ಟ್ ಮಾಡ್ತಾ ಇದ್ದಾರೆ. ಕೇರಳದ ಹುಡುಗಿಯರು ತಾವು ಖುಷಿಯಿಂದ ಬೀಫ್ ತಿನ್ನುವಂಥ ವಿಡಿಯೋಗಳನ್ನು ಹಾಕಿ ನಮಗೆ ಬಲವಂತ ಮಾಡೋದು ಬೇಕಾಗಿಲ್ಲ, ನಾವೇ ಪ್ರೀತಿಯಿಂದ ತಿಂತೀವಿ ಅಂತ ಈ ಒಂದು ಚಿತ್ರತಂಡಕ್ಕೆ ಕೌಂಟರನ್ನು ಕೊಡ್ತಾ ಇದ್ದಾರೆ. ಉತ್ತರ ಭಾರತದ ರಾಜಕೀಯ ಲೆನ್ಸನ್ನು ಇಟ್ಕೊಂಡು ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ಜಡ್ಜ್ ಮಾಡೋಕ್ಕೆ ಹೋದರೆ ಇದೇ ರೀತಿ ಆಗುವಂಥದ್ದು. ಇದನ್ನು ಸಿನಿಮಾ ತಂಡದವರು ಮೊದಲೇ ಗಮನಿಸಬೇಕಾಗಿತ್ತು, ಅದನ್ನು ತಲೆಯಲ್ಲಿಟ್ಕೋಬೇಕಾಗಿತ್ತು. ಇದೆಲ್ಲ ಕೇವಲ ಸಿನಿಮಾ ವಿಮರ್ಶೆ ಅಲ್ಲ ಸ್ನೇಹಿತರೆ, ಇದರ ಹಿಂದೆ ದೊಡ್ಡ ಪೊಲಿಟಿಕಲ್ ಗೇಮ್ ಅನ್ನುವಂಥದ್ದು ಇದೆ. 2026ರ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಸೊ ಇಂತಹ ಪ್ರೋಪಗಂಡಾ ಸಿನಿಮಾಗಳ ಮೂಲಕ ಕೋಮು ಧ್ರುವೀಕರಣ, ಕಮ್ಯುನಲ್ ಪೋಲರೈಸೇಷನ್ ಅನ್ನುವಂಥದ್ದನ್ನು ಮಾಡಬಹುದು. ಇದು ಇವರ ಮೇನ್ ಅಜೆಂಡಾ ಆಗಿ ಕಾಣುವಂಥದ್ದು. ಬಟ್ ಕೇರಳಿಗರು ಬೇರೆ ರಾಜ್ಯದವರ ಥರ ರಸ್ತೆಗಿಳಿದು ಬಸ್ಸುಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಲಿಲ್ಲ, ಥಿಯೇಟರ್ಗಳನ್ನು ಹೊಡಲಿಲ್ಲ. ಬದಲಾಗಿ ತಮ್ಮ ಬೌದ್ಧಿಕ ವಿಡಂಬನೆ ಮತ್ತು ಟ್ರೋಲ್ಗಳ ಮೂಲಕ ಇಡೀ ಪ್ರೋಪಗಂಡವನ್ನು ಫ್ಲಾಪ್ ಮಾಡಿ ಇಟ್ಟಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕೇರಳದ ಜಾತ್ಯತೀತ ಪರಂಪರೆಯ ವಿರುದ್ಧ ಮಾಡಿರುವಂಥ ದ್ವೇಷಪೂರಿತ ಪಿತೂರಿ, ಹೇಟ್ ಮಾಂಗರಿಂಗ್ ಅಂತ ಇವರು ಮಾತನಾಡ್ತಾರೆ. ಮತ್ತು ಕೇರಳಿಗರು ಈ ಒಂದು ಪ್ರೋಪಗಂಡವನ್ನು ತಿರಸ್ಕರಿಸ್ತಾರೆ ಅಂತ ಹೇಳಿ ಅವರು ಮಾತನಾಡಿದ್ದಾರೆ. ಮತ್ತು ಕಾಂಗ್ರೆಸ್ನ ನಾಯಕ ಶಶಿ ತರೂರ್ ಅವರು ಕೂಡ ಗರಂ ಆಗಿದ್ದಾರೆ. ಈ ಚಿತ್ರಕ್ಕೆ ಯಾವುದೇ ಫ್ಯಾಕ್ಟ್ಸ್ ಆಧಾರ ಅನ್ನುವಂಥದ್ದಿಲ್ಲ, ನಮ್ಮ ಬಾಲ್ಯದಲ್ಲಿ ಅಮರ್ ಅಕ್ಬರ್ ಆಂಟನಿ ಅನ್ನುವಂತಹ ಥರದ ಸೌಹಾರ್ದತೆ ಇರುವಂತಹ ಸಿನಿಮಾಗಳು ಬರ್ತಿದ್ವು, ಬಟ್ ಈಗ ದ್ವೇಷ ಬಿತ್ತುವಂತಹ ಸಿನಿಮಾಗಳು ಬರ್ತಿದ್ದಾವೆ ಅಂತೇಳಿ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ನಿಜವಾದ ಕೇರಳ ಸ್ಟೋರಿ ಅಂತಂದರೆ ಏನು ಗೊತ್ತಾ? ಮಲಪ್ಪುರಂ ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಮಹಿಳೆ ತೀರ್ಕೊಂಡಾಗ ಅವಳ 3 ಮಕ್ಕಳನ್ನು ದತ್ತು ಪಡ್ಕೊಂಡು ಅವರ ಧರ್ಮವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸದೆ ಹಿಂದೂ ಸಂಪ್ರದಾಯದಂತೆಯೇ ಪ್ರೀತಿಯಿಂದ ಸಾಕಿದಂತಹ ಮುಸ್ಲಿಂ ದಂಪತಿ ಯಾರಿದ್ದಾರೆ, ಜುಬೈದಾ ಮತ್ತು ಅಬ್ದುಲ್ ಅಜೀಜ್, ಅವರ ಕತೆ. ದಟ್ ಈಸ್ ದ ರಿಯಲ್ ಕೇರಳ ಸ್ಟೋರಿ. ಇದರ ಬಗ್ಗೆ ಸಿದ್ದಿಕ್ ಪರವೂರ್ ಅವರು ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಅವರು ಇನ್ನೂ ಸ್ವಂತಂ ಶ್ರೀಧರನ್ ಅನ್ನುವಂಥ ಒಂದು ಅದ್ಭುತವಾಗಿರುವಂಥ ಡಾಕ್ಯುಮೆಂಟರಿ ಸಿನಿಮಾವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರಿಗೂ ಸಹ ಮಾತನಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸಾಧ್ಯವಾದರೆ ನೀವು ಆ ಒಂದು ಸಿನಿಮಾವನ್ನು ನೋಡಿ. ಸೊ ಫೈನಲಿ ಹೇಳೋದಾದರೆ, ಕಲೆಯ ಹೆಸರಲ್ಲಿ ದ್ವೇಷವನ್ನು ಮಾರಾಟ ಮಾಡುವಂಥ ಈ ಒಂದು ಟ್ರೆಂಡ್ ತುಂಬ ಅಪಾಯಕಾರಿ. ಕೇವಲ ದುಡ್ಡು ಮತ್ತು ರಾಜಕೀಯ ಲಾಭಕ್ಕಾಗಿ ಶಾಂತಿಯಿಂದ ಇರುವಂಥ ಒಂದು ರಾಜ್ಯದ ಮೇಲೆ ಟೆರರಿಸಮ್ನ ತವರು ಅಂತ ಬ್ರ್ಯಾಂಡ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮಲಯಾಳಿಗಳು ಈ ಒಂದು ಸುಳ್ಳನ್ನು ತಮ್ಮ ಟ್ರೋಲ್ ಮತ್ತು ಲಾಜಿಕ್ ಅನ್ನೋ ಅಸ್ತ್ರದಿಂದ ಹೊಡೆದು ಉರುಳಿಸಿದ್ದಾರೆ. ಪ್ರೋಪಗಂಡ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿಯನ್ನು ಮಾಡ್ಬೋದು, ಬಟ್ ಜನರ ವಿವೇಕದ ಮುಂದೆ ಅವು ಸದಾ ಫ್ಲಾಪ್ ಆಗಿ ಉಳ್ಕೊಳ್ತವೆ. ನಿಮಗೇನು ಅನಿಸುತ್ತೆ? ಈ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ಒಪಿನಿಯನ್ಗಳನ್ನು ತಿಳಿಸಿ. ಕೇರಳ ಸ್ಟೋರಿಯಲ್ಲಿ ಕೇರಳ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಆನ್ಸರ್ ಸಿಕ್ಕರೆ ನನಗೂ ಸಹ ಹೇಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.